ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಕವಳಿಕಾಯಿ. ಇವುಗಳನ್ನು ಉಳಿವಿಗೆ ಹೋಗಿ ಬರುವಾಗ ನಾವು ತಗೊಂಬಂದ್ವಿ. ನಾವು ಇವುಗಳನ್ನು ಕ್ಲೀನಾಗಿ ನೀರಲ್ಲಿ ತೊಳೆದುಕೊಳ್ಳಬೇಕು. ಅವುಗಳು ಭಾಳ ಜಿಗುಟಾಗಿರುತ್ತವೆ. ಆದಮೇಲೆ ಒಂದೊಂದಾಗಿ ಕಟ್ ಮಾಡ್ಕೊತ ಹೋಗಬೇಕು. ನೀವು ಬೇಕಾದರೆ ಕಟ್ ಮಾಡ್ಕೊಳ್ಳೋಕ್ಕೆ ಇಳ್ಗಿ ಅಥವಾ ಚಾಕುವನ್ನು ಯೂಸ್ ಮಾಡ್ಕೊಳ್ಳಬಹುದು. ಫ್ರೆಂಡ್ಸ್, ಹೀಗೆ ಒಂದೊಂದಾಗಿ ಕಟ್ ಮಾಡಿದ ನಂತರ ಅದರೊಳಗಿದ್ದ ಕವಳಿಕಾಯಿ ಒಳಗಿದ್ದ ಬೀಜಗಳನ್ನು ಸೈಡಿಗೆ ಇಡಬೇಕು ಮತ್ತು ಕವಳಿಕಾಯನ್ನು ಒಂದು ಬೌಲ್ನಲ್ಲಿ ಹಾಕಬೇಕು. ನೋಡಿ, ನಾನು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿದೆ. ನಮ್ಮ ಅಜ್ಜಿನೂ ಊರಿನ ಬಂದಿದ್ದರು. ನಮ್ಮ ಮಮ್ಮಿ, ನಾನು, ನಮ್ಮ ಅಜ್ಜಿ ಇಷ್ಟರು ಕೂಡಿ ಕವಳಿಕಾಯಿ ಬೀಜವನ್ನು ತೆಗೆದ್ವಿ. ಫ್ರೆಂಡ್ಸ್, ಕವಳಿಕಾಯಿ ಭಾಳ ಹುಳಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ತಿಂದು ನೋಡಿ. ಇದರ ಟೇಸ್ಟ್ ಮಸ್ತಾಗಿರುತ್ತೆ. ನೋಡಿ ಹೇಗೆಲ್ಲ ಸೇರಿ ಕವಳಿಕಾಯಿ ಬೀಜವನ್ನು ತೆಗಿತಿದ್ದೇವೆ. ಎಲ್ಲ ಸೇರಿ ಮಾಡಿದ್ದೇವೆಲ್ಲ, ಅದಕ್ಕೆ ಉಪ್ಪಿನಕಾಯಿ ಟೇಸ್ಟಾಗಿ ಇರುತ್ತೆ ನೋಡಿ. ಇವಾಗ ಉಪ್ಪಿನಕಾಯಿ ಹಾಕೋದಕ್ಕೆ ರೆಡಿ ಮಾಡೋಣ. ಮೊದಲಿಗೆ ಗ್ಯಾಸ್ ಹಚ್ಚಿದ್ರು ನಮ್ಮ ಮಮ್ಮಿ. ಅದಾದಮೇಲೆ ಅದರ ಮೇಲೆ ಕುಕ್ಕಿಂಗ್ ಆಯಿಲ್ ಹಾಕಬೇಕು. ಬೌಲ್ ಒಳಗೆ ಕುಕ್ಕಿಂಗ್ ಆಯಿಲ್ ಹಾಕಬೇಕು. ಅದಾದಮೇಲೆ ಆದ ನಂತರ ಅದರ ಒಳಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಬೇಕು. ಇವಾಗ ನಮ್ಮ ಮಮ್ಮಿ ಇಲ್ಲಿ ಸಾಸಿವೆ ಮತ್ತು ಮೆಂತ್ಯಕಾಳು ಪುಡಿಯನ್ನು ಹಾಕಿದರು. ಗ್ಯಾಸನ್ನು ಸಣ್ಣಗೆ ಇಟ್ಕೊಂಡು ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಖಾರದ ಪುಡಿ ಹಾಕಬೇಕು. ಆಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ವಾಸನೆ ಗಮ್ ಅಂತ ಬರ್ತಾ ಇತ್ತು. ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಹೇಗಿದೆ, ಟೇಸ್ಟಿಯಾಗಿ ಕಾಣಿಸ್ತಿದೆ. ಅದಾದಮೇಲೆ ಕವಳಿಕಾಯಿ ಇದುವಲ್ಲ, ಅವುಗಳನ್ನು ಅದರ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಾದರೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು, ಎಕ್ಸ್ಟ್ರಾ ಉಪ್ಪು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದರೆ ಇಂಗು ಕೂಡ ಹಾಕ್ಕೊಳ್ಬೋದು. ನಾವು ಬೆಳ್ಳುಳ್ಳಿ ಬದಲು ಇಂಗು ಕೂಡ ಹಾಕ್ಕೊಳ್ಬೋದು. ನಾವು ಬೆಳ್ಳುಳ್ಳಿ ಇಂಗಿದ್ದಿದ್ದಿಲ್ಲ, ಅದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೇವೆ. ಕವಳಿಕಾಯಿ ಉಪ್ಪಿನಕಾಯಿ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಒಂದು ಭರಣಿಯಲ್ಲಿ ಹಾಕಬೇಕು. ನೀವು ಎಂಟತ್ತು ದಿನ ಇಟ್ಕೊಂಡು ಆಮೇಲೆ ತಿನ್ಬೋದು. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಚೆನ್ನಾಗಿದೆ.